ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನಿದೆ, ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ರಾಹು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅದ್ಭುತವಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆಗಳು ವಿಪರೀತವಾಗಿ ಕಡಿಮೆ ಆಗುತ್ತೆ. ರಾಹು ನಿಮ್ಮ ರಾಶಿಯಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ಇರೋದ್ರಿಂದ ನಿಮಗೆ ಬರುವಂತಹ ತೊಂದರೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಟೆಕ್ನಾಲಜಿಯ ಬಗ್ಗೆ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವ್ರಿಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮೀಡಿಯಾ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರಾ, ಹಾಗೆಯೇ ನೀವೇನಾದ್ರೂ ಮೀಡಿಯಾದಲ್ಲಿ ಜೊತೆಗೆ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಿದ್ರೆ ಅಂಥವ್ರಿಗೆ ವಿಪರೀತವಾದಂಥ ಲಾಭ ಮತ್ತು ಜಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು IT ಕಂಪನಿಲಿ ಯಾರ್ಯಾರು ಕೆಲಸನ ಗಿಟ್ಟಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ, IT ಕಂಪನಿಲಿ ಯಾರ್ಯಾರು ವೃಶ್ಚಿಕ ರಾಶಿಯವರು ಸೇರ್ಕೊಬೇಕು ಅಂತ ಬಯಸ್ತಿರ್ತೀರೋ ಅಂಥವ್ರಿಗೆ ಖಂಡಿತವಾಗಿಯೂ ಕೂಡ ಉದ್ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಈ ಟೆಕ್ನಾಲಜಿ ಬಗ್ಗೆ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಬುಧ ಗ್ರಹ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭನ ಪಡ್ಕೊಳ್ತೀರಾ. ಬುಧ ಕೂಡ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಸೇರಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಕೂಡ ಆ ಆಸ್ತಿ ಸೇರುತ್ತೆ. ಜೊತೆಗೆ ಬುದ್ಧಿ ಜ್ಞಾನ ಅನ್ನೋದು ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ನಿಮ್ಮ ಜ್ಞಾನ ಹೆಚ್ಚಾಗ್ತಾ ಹೋದಂತೆ ಖಂಡಿತವಾಗಿಯೂ ಕೂಡ ನಿಮ್ಮ ಬುದ್ಧಿ ಹೆಚ್ಚಾದಂತೆ ಹಣವೂ ಕೂಡ ಲಾಭದಾಯಕವಾಗೇ ಬರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಕೂಡ ಸಿಕ್ಕೇ ಸಿಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅಂದರೆ ತುಂಬಾ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇನಾದರೂ ಒಳ್ಳೆ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆದು ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ. ಬುಧ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಇಷ್ಟೆಲ್ಲವೂ ಕೂಡ ಆಗುತ್ತೆ. ಇನ್ನು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ನಿಮ್ಮ ತಂದೆ ತುಂಬ ದಿನಗಳಿಂದ ಆರೋಗ್ಯದಲ್ಲಿ ಏನಾದರೂ ಏರುಪೇರು ನಡೀತಿದ್ರೆ, ನೀವು ತೋರಿಸಿ ಸಾಕಾಗ್ಬಿಟ್ಟಿದೆ ಹೋಗಪ್ಪ ಅಂತ ಬಿಟ್ಬಿಟ್ಟಿದ್ರೆ ಅವರ ಆರೋಗ್ಯದಲ್ಲಿ ನೀವು ಚೇತರಿಕೆನ ಕಾಣಬಹುದು. ಅವರು ಆರಾಮಾಗಿದ್ದಾರೆ ಅನ್ನೋ ಥರ ನಿಮಗೆ ಭಾಸವಾಗುತ್ತೆ. ಇನ್ನು ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ಭೂಮಿಯಲ್ಲಿ ಜಯವಿದೆ. ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ನೀವೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ ಅಂಥವ್ರಿಗಂತೂ ಡಬಲ್ ಹಣ ಬರುತ್ತೆ. ವಿಪರೀತವಾದಂತಹ ಯಶಸ್ಸು ಮತ್ತು ಲಾಭನ ಪಡ್ಕೊಳ್ತೀರಾ. ಎಲ್ಲ ಗ್ರಹಗಳು ಕೂಡ ಕೆಟ್ಟ ಪ್ರಭಾವ ಬೀರಿದ್ರೂ ಕೂಡ ಕುಜ ನಿಮ್ಮನ್ನು ಕಾಪಾಡ್ತಾರೆ. ಹಾಗಾಗಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ನೀವೇನಾದರೂ ಭೂಮಿ ತಗೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಕೆಲಸ ಯಾರ್ಯಾರು ಮಾಡ್ತಿದ್ದೀರೋ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ನಿಮಗೆ ಆಗಸ್ಟ್ ತಿಂಗಳಲ್ಲಿ ಎಲ್ಲ ರಾಶಿಗಳು ಕೂಡ ಕೆಟ್ಟದನ್ನೇ ಕೊಡಲಿ, ನೀಚವಾಗಿರುವಂತಹ ಸ್ಥಾನಗಳಲ್ಲೇ ಇರಲಿ, ಆದರೆ ಕುಜ ಮಾತ್ರ ನಿಮ್ಮನ್ನು ಆಗಸ್ಟ್ ತಿಂಗಳಲ್ಲಿ ಗಟ್ಟಿಯಾಗಿ ಕಾಯ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಇನ್ನು ಧೈರ್ಯದಿಂದ ಮುನ್ನುಗ್ಗಿ ಅಂತಲೂ ಕೂಡ ಕುಜ ನಿಮಗೆ ಪ್ರೇರೇಪಿಸ್ತಿದ್ದಾರೆ. ಧೈರ್ಯ ಅನ್ನೋದನ್ನು ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮಲ್ಲಿರುವಂತಹ ನೆಗೆಟಿವ್ನ ಬಿಟ್ಕೊಡ್ಬೇಡಿ. ಅಯ್ಯೋ ನನ್ನ ಜೀವನನೇ ಇಷ್ಟ ಆಗೋಯ್ತಲ್ಲಪ್ಪ ಅಂತ ತಲೆ ಕೆಡಿಸ್ಕೊಬೇಡಿ ಅಂತ ಕುಜ ನಿಮಗೆ ಧೈರ್ಯನ ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕುಜಾನೇ ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ದಾಯಿತು. ಇನ್ನು ಯಾವ್ಯಾವ ಅಶುಭ ಫಲಗಳಿದೆ ಅಂತ ನೋಡೋದಾದರೆ, ಸೂರ್ಯನಿಂದ ಮತ್ತು ಕೇತುವಿನಿಂದ ನಿಮ್ಮ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ.
ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸದವರೆಗೂ ಕೂಡ ನೀವು ಏನೇ ಒಂದು ಕೆಲಸ ಮಾಡ್ತೀರಿ ನಿಮ್ಮ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಹಾಗಾಗಿ ನೀವು ಕೆಲಸ ಮಾಡುವಂಥ ಸ್ಥಳನ ನೀವು ಮಾತಿನ ಮುಖಾಂತರ ಅಚ್ಚುಕಟ್ಟಾಗಿ ಇಟ್ಕೊಬೇಕು. ನೀವು ಯಾರ ಹತ್ರನೂ ಕೂಡ ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಆರಾಮಾಗಿ ನಿಮ್ಮ ಉದ್ಯೋಗದ ಸ್ಥಳಗಳಲ್ಲಿ ಇರಬೇಕಾಗತ್ತೆ. ಇನ್ನು ಗುರು ಮತ್ತು ಶುಕ್ರನಿಂದ ಮದುವೆಯ ವಿಳಂಬವಾಗಬಹುದು. ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ನಿಮಗೆ ನೀಚ ಸ್ಥಾನದಲ್ಲಿರೋದ್ರಿಂದ ನೀವೇನಾದರೂ ಮದುವೆಗೆ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಮುಂದೂಡಿದ್ರೆ ಉತ್ತಮ. ಇಲ್ಲ ಅಂದರೆ ನಿಮ್ಮ ಮದುವೆಯಲ್ಲಿ ವಿಳಂಬಗಳು ಬರುತ್ತೆ. ಇನ್ನು ಸಂತಾನ ಭಾಗ್ಯ ಯಾರ್ಯಾರು ಅಪೇಕ್ಷೆ ಮಾಡ್ತಿದ್ದೀರೋ ಸಂತಾನ ಬೇಕು ಅಂತ ಅಂಥವರು ಕೂಡ ಸ್ವಲ್ಪ ಮುನ್ನುಗ್ಗಿದ್ರೆ ಒಳ್ಳೆಯದು. ನೀವೇನಾದರೂ ಮುಂದೂಡಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ. ಸಂತಾನ ಭಾಗ್ಯ ಅನ್ನೋದು ಈ ಸಮಯದಲ್ಲಿ ನಿಮಗೆ ತುಂಬ ಕಡಿಮೆ ಇದೆ. ಇನ್ನು ನೀವೇನಾದರೂ ಬಾಕಿ ಇದ್ದಂಥ ಆಗಬೇಕಾಗಿರುವಂತಹ ಕೆಲಸಗಳಿದ್ರೆ ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿಕೊಡಿ. ಇವಾಗ ಏನಾದರೂ ಒಂದು ಕೆಲಸ ಪೆಂಡಿಂಗ್ ಇರುತ್ತೆ, ಅದನ್ನು ಮಾಡೋಕ್ಕೆ ಹೋಗ್ತೀರಾ, ಅದನ್ನು ಕೂಡ ಮಾಡಬೇಡಿ. ನೀವು ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತಾಳ್ಮೆ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಪರೀತವಾದಂಥ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಹಾಗೆಯೇ ನೀವು ಯಾವ್ಯಾವ ಕೆಲಸಗಳನ್ನ ಮಾಡಬೇಕು, ಇಂಪಾರ್ಟೆಂಟ್ ಕೆಲಸಗಳು ಅಂತಿರುತ್ತೋ ಅದು ಯಾವುದನ್ನು ಕೂಡ ಇವಾಗ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಜವಾಗ್ಲೂ ಸಾಕಷ್ಟು ತೊಂದರೆಗಳು ಎದುರಾಗಬಹುದು. ಶನಿ ನೀಚನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ವಿಘ್ನ ಬರುತ್ತೆ. ಶನಿ ಕೂಡ ವೃಶ್ಚಿಕ ರಾಶಿಯವರಿಗೆ ನೀಚನಾಗಿರೋದ್ರಿಂದ ನೀವು ಏನೇ ಒಂದು ಕೆಲಸನ ಮಾಡೋಕೆ ಹೋದ್ರೂ ಏನೇ ಒಂದು ಕೆಲಸನ ಶುರು ಮಾಡೋಕೆ ಹೋದ್ರೂ ಕೂಡ ವಿಘ್ನ ಅನ್ನೋದು ಆಗುತ್ತೆ. ಹಾಗಾಗಿ ಶನಿ ಶಾಂತಿನ ಮಾಡಿಸ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ತುಂಬ ಪ್ರಯತ್ನದಿಂದ ಮಾತ್ರ ಲಾಭ ಸಿಗುತ್ತೆ. ನಾನು ಈಸಿಯಾಗಿ ಸಕ್ಸಸ್ನ ಮಾಡ್ಬೋದು, ಈಸಿಯಾಗಿ ನಾನು ಲಾಭನ ಪಡ್ಕೊಬೇಕು ಅಂತ ನೀವೇನಾದರೂ ಅನ್ಕೋತಿದ್ರೆ ನಿಜವಾಗ್ಲೂ ಆಗಲ್ಲ. ನೀವು ಸತತ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅನ್ನೋ ಧ್ಯೇಯನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಪ್ರಯತ್ನದ ಮೇಲೆ ಪ್ರಯತ್ನ ನೀವು ಎಷ್ಟು ಎಫರ್ಟ್ಸ್ ಹಾಕಿ ನೀವು ಕೆಲಸನ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಅಯ್ಯೋ ಹೋಗಪ್ಪ ಅನ್ನೋ ಥರನೇ ಆಗೋಗುತ್ತೆ. ಶನಿ ಆಲಸ್ಯ ಅನ್ನೋದನ್ನು ಹೆಚ್ಚಾಗಿ ಕೊಡ್ತಿದ್ದಾರೆ. ಶನಿ ವಕ್ರವಾಗಿರೋದ್ರಿಂದ ನಿಮಗೆ ಆಲಸ್ಯ ಅನ್ನೋದು ಹೆಚ್ಚಾಗಿರುತ್ತೆ. ಇವತ್ತಿನ ಕೆಲಸ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಈ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀರಾ. ಹಾಗಾಗಿ ನೀವು ಎಷ್ಟು ಬೇಗ ಕೆಲಸನ ಮಾಡ್ತಿರೋ, ಈಗಿನ ಕೆಲಸ ಈಗೇನೆ ಡಿಸಿಪ್ಲಿನ್ ಕಲ್ತ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಏನೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದರೆ ಹನುಮಾನ್ ಚಾಲೀಸನ ಪಠನೆ ಮಾಡಿ, ಶನಿ ಶಾಂತಿನ ಮಾಡಿಸ್ಕೊಳ್ಳಿ, ಗುರುವಿನ ಆರಾಧನೆ ಮಾಡಿ, ಹಾಗೆಯೇ ದುರ್ಗಾದೇವಿಯ ಮಂತ್ರನ ಪಠನೆ ಮಾಡ್ಕೊಳ್ಳಿ. ನೀವು ಇಷ್ಟು ಕೆಲಸನ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಅಶುಭ ಫಲಗಳಿದೆ ಅಂತ. ನಿಮ್ಮದು ಕೂಡ ವೃಶ್ಚಿಕ ರಾಶಿನ? ಹಾಗಾದರೆ ತಪ್ಪದೇ ಈಗಲೇ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.